ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಲ್ಯಾಕ್ ಸ್ಕ್ರೀನ್ 86. ದಿನ ನಾನು ನಿಮ್ಮ ಜೊತೆ ಒಂದು ಆರೋ ಸ್ಟೋರಿನ ಹಂಚ್ಕೊತಿದ್ದೆ. ಬಟ್ ಇವತ್ತು ರೈತರ ಕಷ್ಟಗಳನ್ನ ಹಂಚ್ಕೊಳ್ಬೇಕು ಅಂತ ಬಂದಿದ್ದೀನಿ. ನಿಜವಾಗ್ಲೂ ರೈತರಿಗೆ ಕಷ್ಟ ಇದೆಯಾ ಅಂತ ಎಷ್ಟೋ ಜನ ಶ್ರೀಮಂತರಾಗಿರ್ಬೋದು, ಈ ಸಿಟಿ ಸೈಡಲ್ಲಿ ಇರೋವಂಥವ್ರಿಗಾಗಿರ್ಬೋದು ಅನಿಸುತ್ತೆ. ಬಟ್ ಆ ಕೆಲಸ ಮಾಡ್ತಾ ಇರೋರಿಗೆ ತಾನೇ ಕೆಲಸದ ಕಷ್ಟ ಏನು ಅಂತ ಗೊತ್ತಾಗೋದು. ರೈತರ ಗೋಳು ಕೇಳೋರು ಯಾರು? ಇವತ್ತು ರೈತರ ಸಂಕಷ್ಟಗಳ ಬಗ್ಗೆ ನಾವು ನೋಡ್ತಾ ಹೋದರೆ ಅದೊಂದು ದೊಡ್ಡ ಲೀಸ್ಟಾಗಿ ರೆಡಿ ಆಗುತ್ತೆ. ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದೆ? ನಿಜ, ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸರ್ಕಾರ ಹಲವಾರು ಯೋಜನೆ ಅಡಿ ಅವ್ರಿಗೆ ಸಹಾಯಧನ ಮಾಡಬೇಕು, ಸಹಾಯಧನ ನೀಡಿಸ್ಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನಗಳು ಮಾಡ್ತಾ ಇದೆ. ಬಟ್ ಇವರು ಯಾವುದೋ ಒಂದು ಯೋಜನೆ ಅಡಿ ಬಿಟ್ಟಂತಹ ಹಣ ರೈತರ ಕೈಗೆ ಸೇರ್ತಾ ಇಲ್ಲ. ಕಾರಣ ದಲ್ಲಾಳಿಗಳು, ಮಧ್ಯದಲ್ಲಿ ಕೆಲಸ ಮಾಡುವಂಥ ಮಧ್ಯವರ್ತಿಗಳು. ಈಗ ಹಣ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ಬೆಂಚಿಂದ ಮೇಲೆ ಹೋಗೋದು ಬಿಟ್ಟು ಕೆಳಗಡೆ ಹೋಗ್ತಾ ಇದೆ. ಇದರಿಂದ ರೈತರಿಗೆ ಬಿಟ್ಟಂತಹ 100%ಅಲ್ಲಿ ಬಿಟ್ಟಂತಹ 90% ಹಣ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇನ್ನು 10% ಮಾತ್ರ ಅಕೌಂಟಿಂಗ್ ಸಿಗ್ತಾ ಇದೆ. ಅದು ಯಾವುದೋ ಅದೃಷ್ಟ ಇರೋವಂಥವ್ರಿಗೆ, ಈ ಸ್ವಲ್ಪ MLAಗಳ ಪರಿಚಯ, ಆ ಥರ ಸಣ್ಣ ಪುಟ್ಟ ರಾಜಕೀಯ ಪರಿಚಯ ಇರೋವಂಥ ರೈತರುಗಳಿಗೆ ಮಾತ್ರ ಸಿಗ್ತಾ ಇದೆ. ಬಟ್ ತೀರಾ ಬಡತನದಲ್ಲಿದ್ದು ಅನಕ್ಷರಸ್ಥರು ಸರ್ಕಾರದಿಂದ ₹1 ನಾನು ತೊಗೊತಾ ಇದ್ದೀನಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವತ್ತು ಬೆಂಗಳೂರಲ್ಲಿ ಯಾವುದೋ ಒಂದು ರೋಡ್ ಸಮಸ್ಯೆ ಆದರೆ ಆ ತಕ್ಷಣ ಆ BBMP ಕಡೆಯಿಂದ ಏನೋ ಒಂದು ಪ್ಲಾನ್ ಮಾಡಿಬಿಟ್ಟು ಆ ತಕ್ಷಣ ಒಂದು ವಿತಿನ್ 3 or 4 ಡೇಸಲ್ಲಿ ಅದನ್ನು ರಿಕವರಿ ಮಾಡಿಬಿಡ್ತಾರೆ. ಬಟ್ ಹಳ್ಳಿ ಕಡೆಗೆ ಇವತ್ತಿಗೂ ಸಹ ಎಷ್ಟೋ CC ರೋಡ್ಗಳು, ಊರಿಗೆ ಹೋಗಿರೋವಂಥ CC ರೋಡ್ಗಳು ಅರ್ಧದಲ್ಲೇ ಖಾಲಿಯಾಗಿ ನಿಂತಿದೆ. ಯಾಕೆ? ಇವರಿಗೆ ವೋಟ್ ಬೇಕಾದಾಗ ಮಾತ್ರ ಅಲ್ವಾ ಅಲ್ಲಿ ಹೋಗೋದು ರೈತರ ಕಡೆಗೆ. ಮಿಕ್ಕಿ ಟೈಮಲ್ಲಿ ರೈತರು ಬೇಕಾಗಿಲ್ಲ. ರೈತರು ದೇಶದ ಬೆನ್ನೆಲುಬು, ಅವ್ರಿಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಏನೇನೋ ಹೇಳ್ತಾರೆ. ಬಟ್ ಮಾಡ್ತಾರಾ? ನೋ ವೇ, ಚಾನ್ಸೇ ಇಲ್ಲ. ಯಾಕಂದರೆ ಇಲ್ಲಿ ರೈತರ ಕಷ್ಟ ಯಾರೂ ಕೇಳ್ತಾ ಇಲ್ಲ. ರೈತರು ಸಹ ಅವರ ಇಲ್ಲಿಗೆ ನಮ್ಮ ಇಷ್ಟೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರು ನಮ್ಮ ಈ ಕಷ್ಟಗಳೇ ಇಷ್ಟು, ನಾವಿಂದು ಮುಂದಕ್ಕೆ ಬರೋಕ್ಕೆ ಚಾನ್ಸ್ ಇಲ್ಲ, ನಮ್ಗೆ ಇರೋದೇ ಹಿಂಗೆ, ಹಣೆ ಬರೋ ನಾವು ಹಿಂಗೆ ಹೋಗ್ಬೇಕು ಅಂತ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ರೈತರು ಮುನ್ನುಗ್ಗಿ ಯಾರೂ ಕೇಳ್ತಾ ಇಲ್ಲ. ದಿನದಿಂದ ದಿನಕ್ಕೆ ರೈತರ ಕಷ್ಟಗಳು ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ರೈತರ ಶವಗಳು ಸಹ ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಇದನ್ನೆಲ್ಲ ಬಿಟ್ಟೋಗಿ ಒಂದು ಹೆಜ್ಜೆ ಮುಂದೋಗಿ ಕೇಳ್ಬೋದಲ್ಲ, ಯಾಕೆ ಅಂತ. ಈ ಸರ್ಕಾರದ ಮೇಲೆ ನಾನು ದೂಷಣೆ ಮಾಡ್ತಾ ಇಲ್ಲ. ರೈತರ ಕಷ್ಟ ಕೇಳೋರು ಯಾರು? ಒಂದು ಸರ್ಕಾರ ಕೇಳಬೇಕು, ಇಲ್ಲ ಜನಸ್ಪಂದನೆ ನಾಯಕರು ಕೇಳಬೇಕು. ಜನಸ್ಪಂದನೆ ನಾಯಕರು ಸಹ ಈಗ ರಾಜಕೀಯದಲ್ಲೇ ಇರುವಂಥದ್ದು, ಅವರೇ ಕೇಳಬೇಕು. ರಾಜಕೀಯ ಅಂದರೆ ಸರ್ಕಾರನೇ ಕೇಳಬೇಕು. ನಾನು ಯಾವುದೇ ರೀತಿ ಪಕ್ಷ ಕೇಳ್ತಾ ಇಲ್ಲ. ಆ ಪಕ್ಷಕ್ಕೆ ಸರ್ಕಾರದಲ್ಲಿದೆ, ಈ ಪಕ್ಷ ಸರ್ಕಾರದಲ್ಲಿದೆ, ಇವ್ರು ಮಾಡಿ ಅವ್ರು ಮಾಡಿ ಅಂತ ಕೇಳ್ತಾ ಇಲ್ಲ. ಬಟ್ ಒಂದು ಮಾನವೀಯತೆ ಅಂತ ಇರೋನು ಯಾವುದೇ ರೀತಿ ಪಕ್ಷ ನೋಡಲ್ಲ, ಯಾವುದೇ ರೀತಿ ಜಾತಿ ನೋಡಲ್ಲ, ರಾಜಕೀಯ ನೀತಿ ನೋಡಲ್ಲ. ಏನಿದೆ ಆ ಕಷ್ಟಗಳನ್ನ ಅವ್ರಿಗೆ ಕಷ್ಟಕ್ಕೆ ನಾವು ಸ್ಪಂದಿಸ್ಬೇಕು ಅನ್ನೋರು ರಾಜಕೀಯದಲ್ಲಿ ಇದು ಮಾಡಬೇಕು ಅನ್ನೋದೇನಿಲ್ಲ. ಹೊರಗಡೆಯಿಂದ ಸಹ ಮಾಡ್ತಾರೆ. ಆದರೆ ರಾಜಕೀಯದಲ್ಲಿರೋರೇ ಒಂದು ಹೆಜ್ಜೆ ಮುಂದೆ ಬರಲಿಲ್ಲ ಅಂದರೆ ಹೊರಗಡೆ ಇರೋರು ಮಾಡೋಕ್ಕೆ ಚಾನ್ಸ್ ಇಲ್ಲ. ಇವತ್ತು ನೋಡ್ತಾ ಹೋದರೆ ರೈತರು ನೀರಾವರಿ ಹೊಂದಿರೋವಂಥವ್ರಿಗಿನ ನೀರಾವರಿ ಹೊಂದಿಲ್ದಲೇ ಬೇಸಾಯ ಮಾಡ್ತಾ ಉಳ್ಕೊತಾ ಇರೋರೇ ಜಾಸ್ತಿ. ಯಾಕಂದರೆ ಎಷ್ಟೋ ಜನಕ್ಕೆ ಬೋರ್ ಇಲ್ಲ, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸಿ. ಬೋರ್ ಇಲ್ಲ, ಏನೋ ಒಂದು ಮಾಡಬೇಕು ಅನ್ನೋ ಒಂದು ಹಲವಾರು ಯೂತ್ಸ್ಗೆ ಮೈಂಡಲ್ಲಿರುತ್ತೆ. ಬಟ್ ಅದಕ್ಕೆ ಯಾವುದೇ ರೀತಿ ಒಂದು ಶಕ್ತಿ, ಬೆನ್ನಿನ ಶಕ್ತಿ ಸಿಗ್ತಾ ಇಲ್ಲ, ಬೆನ್ನಿಂದ ಇರೋ ಶಕ್ತಿ ಸಿಗ್ತಾ ಇಲ್ಲ ನಮಗೆ. ನೆಕ್ಸ್ಟ್ ಏನು ಅಂದರೆ ಈಗ ಯಾವುದೋ ಒಂದು ಹಲವಾರು ಒಂದು ಗಂಗಾ ಕಲ್ಯಾಣ ಯೋಜನೆ, ಈ ಥರ ಯೋಜನೆಗಳು ಇದ್ದಾವೆ, ನಿಜ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಜನಕ್ಕೆ ಸಿಕ್ಕಿದೆ ನೀವು ಹೇಳಪ್ಪ? ಅರ್ಜಿ ಹಾಕೋರು ಎಷ್ಟು ಜನ? ಸಿಕ್ಕಿರೋದು ಎಷ್ಟು ಜನಕ್ಕೆ? ಮಿಕ್ಕಿದಂಥ ಎಷ್ಟೋ ಯೋಜನೆ ಅಡಿ ಬಿಟ್ಟಂಥ ದುಡ್ಡುಗಳು, ಹಣಗಳು ಎಲ್ಲೋದು? ಯಾರು ಕೇಳೋರಿಲ್ಲ ಅಂತನ. ನೇಪಾಳದಲ್ಲಿ ಮೊನ್ನೆ ಆಯಿತು ಗೊತ್ತಾ? ಯೂತ್ಸು ಫೋನಲ್ಲಿ ಸ್ವಲ್ಪ ಮುಳುಗಿರೋದ್ರಿಂದ ಯಾವ್ದ್ರೂ ತಲೆ ಕೆಡಿಸ್ಕೊತಾ ಇಲ್ಲ ಅಂತ ಅಂದ್ಕೊಂಡಿರ್ಬೋದು. ಬಟ್ ಒಂದ್ಸರಿ ತಲೆಗೆಟ್ಟು ನಿಂತರೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಅದು ರೈತರ ವಿಷಯದಲ್ಲಿ ಅಂತೇನಲ್ಲ, ಎಲ್ಲ ವಿಷಯದಲ್ಲೂ ಅಷ್ಟೇ. ಒಂದೇ ಒಂದು ಸತಿ ಯೂತ್ಸ್ ಮೈಂಡ್ಗೆ ಹಾಕೊಂಡು ನಿಂತ್ಕೊಂಡ್ಬಿಟ್ರೆ, ಇದೇನು ಸೋಷಿಯಲ್ ಮೀಡಿಯಾ ಅಂತ ಇದೆ, ಇದು ಕೆಟ್ಟದಕ್ಕೂ ಇದೆ ಬಟ್ ಒಳ್ಳೆಯದಕ್ಕೂ ಇದೆ. ನಮ್ಮ ಯೂತ್ಸು ಆಪೋಸಿಟಾಗಿ ನಿಂತ್ಕೊಂಡ್ಬಿಟ್ರೆ ಏನಾರು ಗೌರ್ಮೆಂಟ್ಗೆ ಭಾಳ ಅಂದರೆ ಭಾಳ ಅನುಭವಿಸ್ಬಿಡ್ತಾರೆ. ಗೌರ್ಮೆಂಟು ಅಂತ ನಾನು ಹೇಳ್ತಾ ಇಲ್ಲ, ಯಾರೇ ಆದರೂ ಸಹ ಒಳ್ಳೆಯ ಕಾರ್ಯನ ಒಳ್ಳೆ ರೀತಿಯಲ್ಲಿ ಮಾಡಬೇಕು.
ಈಗ ಯಾವ್ಯಾವ ರೀತಿ ರೈತರಿಗೆ ಸಂಕಷ್ಟಗಳಿದೆ ಅಂತ ನೀವು ಕೇಳ್ಬೋದು. ಅದು ನಾನು ಹೇಳಲೇಬೇಕು, ಯಾಕಂದರೆ ರೈತರ ಮಕ್ಕಳಾಗಿ ನಾವು ಇರೋ ಸಂಕಷ್ಟಗಳನ್ನ ನಾವು ಹೇಳಲೇಬೇಕು. ಯಾಕಂದರೆ ಇವತ್ತು ರೈತರ ಮಕ್ಕಳು ಹೊಲದಲ್ಲಿ ಹೋಗ್ಬಿಟ್ಟು ಬೇಸಾಯ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಅವ್ರ ಕಷ್ಟ ಅವ್ರು ಯಾರು ಮುಂದೆ ಬಂದು ಹೇಳ್ಕೊತಾ ಇಲ್ಲ. ಹೇಳಿದ್ರು ಇಲ್ಲಿ ಯಾರು ಸ್ಪಂದನೆ ಮಾಡಲ್ಲ ಅನ್ನೋದು ಅವ್ರಿಗೆ ಗೊತ್ತು. ಅದರಿಂದ ಯಾರು ಸಹ ಬಂದು ಹೇಳ್ತಾ ಇಲ್ಲ ನಮ್ಗೆ ಈ ಥರ ಕಷ್ಟ ಇದೆ, ಹಿಂಗಿದೆ, ಹಂಗಿದೆ, ಏನು ಹೇಳಲ್ಲ. ಯಾಕಂದರೆ ಈ ಕೇಳಿಸ್ಬೋದು, ಈ ಕಿವಿಲಿ ಕೇಳಿಸ್ಕೊತಾರೆ ದೊಡ್ಡವರು, ಈ ಕಿವಿಲಿ ಬಿಟ್ಬಿಡ್ತಾರೆ. ಆದ್ದರಿಂದ ಯಾರು ಸಹ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ರೈತರು. ನಮ್ಮ ಮನೆಪಾಡನೇ ಇಷ್ಟು, ನಮ್ಮ ಮನೆಪಾಡು ಇಷ್ಟು, ಇರೋದು ಹೆಂಗೆ, ನಮಗೆ ಹೋಗೋಣ. ಕರೆಕ್ಟಾಗಿ ಕೇಳ್ಕೊತಾ ಬಂದರೆ ಒಂದು ಕಡೆಯಿಂದ ಒಂದು ಸಣ್ಣ ಗ್ರಾಮ ಪಂಚಾಯತಿಯಿಂದ ಹಿಡ್ಕೊಂಡು ನಮ್ಮ ದೊಡ್ಡ ರಾಜಕೀಯದ ಮುಖ್ಯಮಂತ್ರಿ ತಗೊಂಡು ಕೇಳ್ಕೊಂಬಂದರೆ ಕರೆಕ್ಟಾಗಿ ಅವ್ರಿಗೆ ಏನು ಸಿಗಬೇಕೋ ಅದು ಸಿಗುತ್ತೆ. ಬಟ್ ಅವ್ರು ಏನು ಯೋಚನೆ ಮಾಡ್ತಾ ಇಲ್ಲ. ಒಂದು 10 ದಿನ ಮ್ಯಾಕ್ಸಿಮಮ್, ಒಂದು 15 ಬೇಡ, ಒಂದು ತಿಂಗಳು ಅವ್ರ ನೇಗ್ಲೇ ಮುಟ್ಟಲ್ಲ ಅಂದರೆ ನೀವೇನು ಮಾಡ್ತೀರಾ? ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸಿ ಏನು ಮಾಡ್ತೀರಾ? ಏನು ಮಾಡೋಕ್ಕ, ಇರೋ ಅಷ್ಟು ದಿನ ತಿಂತೀರಾ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಇಷ್ಟು ದಿನ ಏನು ಕೂಡಿಕೊಂಡಿರ್ತೀರ ತಿಂತೀರಾ. ನೆಕ್ಸ್ಟು ಮಿಷಿನಲ್ಲಿ ರೆಡಿ ಮಾಡ್ತೀರಾ ಅಕ್ಕಿನ, ರಾಗಿ, ಕಾಳು, ಎಲ್ಲದು ಮಿಷಿನಿಂದನೇ ಆಗಲ್ಲ. ಕರೆಕ್ಟ್ ತಾನೆ? ಈಗ ರೈತರ ಸಂಕಷ್ಟಗಳು ಎಷ್ಟೆಷ್ಟಿದ್ದಾವೆ ಅಂತ ನಿಮಗೆ ಗೊತ್ತಿಲ್ಲ. ಬಟ್ ಅದನ್ನ ನಾನು ಸೆಕೆಂಡ್ ವೀಡಿಯೋದಲ್ಲಿ ನಾನು ಖಂಡಿತವಾಗಿ ಒಂದು ಪಟ್ಟಿ ಮಾಡಿ ನಿಮ್ಮ ಮುಂದೆ ತಂದಿಡ್ತೀನಿ. ಎಷ್ಟು ಕಷ್ಟಗಳಿದೆ, ಅದಕ್ಕೆ ಗೌರ್ಮೆಂಟ್ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದೆ, ಇನ್ನೂ ಯಾವ್ಯಾವ ರೀತಿ ಸ್ಪಂದನೆ ಮಾಡಬೇಕು, ಹಳ್ಳಿಗಳು ಯಾಕೆ ಮುಂದೆ ಬರ್ತಾ ಇಲ್ಲ, ಸಿಟಿಗಳು ತಾನೇ ದಿನಕ್ಕೆ ಬೆಳೀತಾ ಇದ್ದಾವೆ, ಬಟ್ ಹಳ್ಳಿ ಯಾಕೆ ಬೆಳೆಯೋಕ್ಕಾಗ್ತಾ ಇಲ್ಲ. ಎಲ್ಲ ಕ್ವಶನ್ಗೂ ಒಂದು ಆನ್ಸರ್ನ ನಿಜವಾಗ್ಲೂ ನಾನು ಕೇಳಬೇಕು ಅಂತ ಭಾಳ ಒಂದು ದೊಡ್ಡ ಪಟ್ಟಿನೇ ರೆಡಿ ಮಾಡ್ತಾಯಿದ್ದೀನಿ. ಅದನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತಂದಿಡ್ತೀನಿ. ದಯಮಾಡಿ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಗೌರ್ಮೆಂಟ್ ಸಮೇತನೂ ಈ ವಿಡಿಯೋ ತಲುಪಬೇಕು, ಆ ರೇಂಜಿಗೆ ಇಡಿ. ಯಾಕಂದರೆ ನಾನು ಅದನ್ನು ಒಂದು ದೊಡ್ಡ ಪಟ್ಟಿ ಮಾಡಿ ತರಬೇಕು ಅಂದ್ರೆ ಮ್ಯಾಕ್ಸಿಮಮ್ ನನಗೆ ಇನ್ನೊಂದು 4ರಿಂದ 5 ದಿನ ಬೇಕು. ಅದು ಈ ವಿಡಿಯೋಗೆ ಎಷ್ಟು ಸ್ಪಂದನೆ ಸಿಗುತ್ತೋ ಅದ್ರ ಮೇಲೆ ಆ ವಿಡಿಯೋ ನಾನು ಡಿಪೆಂಡ್ ಮಾಡಿ ಪಕ್ಕ ಮಾಡೇ ಮಾಡ್ತೀನಿ. ಎಷ್ಟು ಕಷ್ಟಗಳಿದೆ, ಯಾವ ರೀತಿ ಸ್ಪಂದನೆ ಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಒಂದು ಪಟ್ಟಿ ರೀತಿಯಲ್ಲಿ ತಂದಿಡ್ತೀನಿ. ದಯಮಾಡಿ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಮೇತ ಈ ವಿಡಿಯೋನ ಶೇರ್ ಮಾಡಿ. ಇದು ಕಾಮಿಡಿ ವಿಡಿಯೋ ಅಲ್ಲ, ಆರ್ ಸ್ಟೋರಿ ಅಲ್ಲ. ನಿಜವಾದ ಒಬ್ಬ ರೈತರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ, ಅವ್ರು ಯಾವ ರೀತಿ ಮುಂದೆ ಬರ್ಬೋದು ಅನ್ನೋ ಒಂದು ವಿಡಿಯೋ ಅಷ್ಟೇ. ಒಂದು ವಿಡಿಯೋದಿಂದ ನೀವೇನೋ ಕಳ್ಕೊಳೋಂಥದ್ದೇನಿಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ರೈತರೆಲ್ಲ ಇವತ್ತು ಯಾರು ಕೋಟಿ ಮಾಡಿ ಕೇಳರಿ. ಅವ್ರು ಮಾಡಿ ಕೇಳೋದೇ ಒಂದು ಚೀಲ ರಾಗಿ, ಒಂದು ಚೀಲ ಭತ್ತ ಅಷ್ಟೇ. ಅದ್ರ ಮೇಲೆ ಯಾವನು ಏನು ಮಾಡೋಕ್ಕಾಗಲ್ಲ. ಬಿಗ್ಗಾಗಿ ದುಡ್ಡಿಕ್ಕಿದ್ರೆ ಬೇಕಾದ್ರೂ ಹೋಗಿ ರೈಡ್ ಮಾಡ್ಬಿಡ್ಬೋದು. ಬಟ್ ಅಕ್ಕಿ ಚೀಲ, ರಾಗಿ ಚೀಲದ ಮೇಲೆ ಯಾವನೂ ರೈಡ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಅವನೇನೋ ನೇಗ್ಲು ಮುಟ್ಟಲಿಲ್ಲ ಅಂದರೆ ಅವ್ರ ಮನೇಲಿ ಒಂದು ಚೀಲ ಅಕ್ಕಿ ರಾಗಿ ಇರುತ್ತೆ. ಬಟ್ ನಿಮ್ಮ ಕೈಯಲ್ಲಿ 1 ಕೋಟಿ ದುಡ್ಡಿದೆ ಅಂದ್ರೆ ನೀವು ದುಡ್ಡು ತಿನ್ನೋಕ್ಕಾಗಲ್ಲ. ಆ ಅಕ್ಕಿ ರಾಗಿನೇ ತಿನ್ನಬೇಕು. ಅವ್ರೇನು ಕಷ್ಟಗಳಿದೆ, ಅದನ್ನ ಯಾವ್ಯಾವ ರೀತಿ ಅವ್ರ ಬೇಡಿಕೆಗಳಿದ್ದಾವೆ ಅನ್ನೋದನ್ನ ನಾನು ನಿಜವಾಗ್ಲೂ ನಿಮ್ಮ ಮುಂದೆ ತಂದಿಡ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಗಾಯ್ಸ್. ಓಕೆ, ಬಾಯ್.